ಸದ್ಯ ಮೈಸೂರಲ್ಲಿ ಪ್ರತಾಪ್ ಸಿಂಹ ವರ್ಸಸ್ ಎಲ್ ನಾಗೇಂದ್ರ ನಡುವೆ ಫೈಟ್ ನಡೀತಾ ಇದೆ. ಚಾಮರಾಜ ಕ್ಷೇತ್ರದ ಟಿಕೆಟ್ಗೋಸ್ಕರ ಬಿಜೆಪಿ ನಾಯಕರ ನಡುವೆನೇ ಸಮರ ನಡೀತಾ ಇದೆ. ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ನಿರ್ಧರಿಸೋದು ಹೈಕಮಾಂಡ್ ಅಂತ ಪ್ರತಾಪ್ ಸಿಂಹ ಹೇಳಿಕೆಗೆ ಎಲ್ ನಾಗೇಂದ್ರ ತಿರುಗೇಟ್ ಕೊಟ್ಟಿದ್ದಾರೆ. ಬಿಕಾಸ್ ಚಾಮರಾಜ ಕ್ಷೇತ್ರ ಬಂದು ನಾಗೇಂದ್ರ ಅವರ ಕಾನ್ಸ್ಟಿಟ್ಯೂಯನ್ಸಿ ಆಗಿತ್ತು. ಇನ್ನು 2028ಕ್ಕೂ ನನಗೆ ಟಿಕೆಟ್ ಸಿಗೋ ವಿಶ್ವಾಸ ಇದೆ ಅಂತ ನಾಗೇಂದ್ರ ಹೇಳಿದ್ದಾರೆ. ಮಂಡಲದ ಅಧ್ಯಕ್ಷರು ಯಾರ ಪರ ಇದ್ದಾರೆ ಒಮ್ಮೆ ಕೇಳಿ, ನನಗೆ ಅವ್ರಿಗಿಂತ 100ರಷ್ಟು ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರ ವರ್ತನೆ ಬದಲಾಯಿಸಿಕೊಳ್ಳಿ ಅಂತ ಮೈಸೂರಲ್ಲಿ ಮಾಜಿ ಶಾಸಕ ಎಲ್ ನಾಗೇಂದ್ರ ಕಿಡಿಕಾರಿದ್ರು. ಯಾಕಂದ್ರೆ ಈ ಹಿಂದೆ ಅದೇ ಕಾನ್ಸ್ಟಿಟ್ಯೂಯನ್ಸಿಯಿಂದ ನಾಗೇಂದ್ರ ಅವರು ಆಯ್ಕೆ ಆಗಿದ್ರು. ಬಟ್ ಕಳೆದ ಚುನಾವಣೆಯಲ್ಲಿ ಅವ್ರು ಗೆಲ್ಲಕ್ಕಾಗಲಿಲ್ಲ. ಬರೋ ಚುನಾವಣೆಯಲ್ಲಿ ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತಾ ಇದ್ದೀನಿ, ಚಾಮರಾಜ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತೀನಿ ಅಂತ ಪ್ರತಾಪ್ ಸಿಂಹ ಅವರು ಹೇಳಿದ್ರು. ಹಾಗಾಗಿ ಟಿಕೆಟ್ ಯಾರಿಗೆ ಕೊಡಬೇಕು ಬಿಡಬೇಕು ಅನ್ನೋದನ್ನ ಹೈಕಮಾಂಡ್ ಹೇಳುತ್ತೆ ಅಂತ ನಾಗೇಂದ್ರ ಪ್ರತಾಪ್ ಸಿಂಹ ಕೌಂಟರ್ ಕೊಟ್ಟಿದ್ದಾರೆ. ಸೊ ಮೈಸೂರಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್ ನಡೀತಾ ಇದೆ. ಅದನ್ನು ಅವ್ರನ್ನೇ ಕೇಳಿದ್ರೆ ಉತ್ತಮ ಅಂತ ಅನಿಸ್ತದೆ. ಯಾಕಂದರೆ ಅವರು ಕಳೆದ ಬಾರಿ ನಾವು ಮಹಾರಾಜ ಚುನಾವಣೆಯಲ್ಲಿ 56,500 ಮತಗಳನ್ನು ನಾವು ಹೆಚ್ಚಿಗೆ ಕೊಡಿಸಿದ್ದೀವಿ. ಆ ಸಂದರ್ಭದಲ್ಲಿ ಅವ್ರು ಬರಲಿಲ್ಲ, ನಮ್ಮ ಚುನಾವಣೆಯಲ್ಲಿ ಅವ್ರೇನು ಬರಲಿಲ್ಲ. ಈಗ ಯಾವ ಬೇಸ್ ಮೇಲೆ ಕೇಳ್ತಾರೋ ನನಗೆ ಗೊತ್ತಿಲ್ಲ. ಅವರು ವ್ಯಕ್ತಿ ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಇದೆ, ಅದಕ್ಕೋಸ್ಕರ ಅವ್ರು ಕೇಳಿರ್ಬೋದು. ಅದೇನು ತಪ್ಪು ಅಂತ ಅನಿಸಲ್ಲ. ಆದರೆ ನಮ್ಮ ಕ್ಲೈಮ್ ಏನಂದರೆ, ನಾನು ಇಷ್ಟು ವರ್ಷ 3 ಬಾರಿ ಅಲ್ಲಿ ಎಲೆಕ್ಷನ್ ನಿಂತಿದ್ದೀನಿ. ನೋಡಿ, ಯಾವುದೇ ವ್ಯಕ್ತಿಗೆ ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಅವ್ರಿಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದನ್ನು ತೀರ್ಮಾನ ಮಾಡುವಂಥದ್ದು ಹೈಕಮಾಂಡ್ ಅಂತಕ್ಕಂಥದ್ದು ಮೊದಲಿಂದ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅವರು ಸಹ ಅದರ ಬಗ್ಗೆ ಅರಿವಿರಬೇಕಾಯಿತು. ಅದು ಯಾವ ಕಾರಣಕ್ಕೆ ನಾನೇ ಅಂತ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ದಯಮಾಡಿ ಅವ್ರನ್ನೇ ಕೇಳಿ. ನಾವು 32 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೀನಿ. ಸಾಕಷ್ಟು ಕೆಲಸ ಮಾಡಿದ್ದೀನಿ. ನಗರ ಪಾಲಿಕೆ ಸದಸ್ಯನಾಗಿದ್ದೀನಿ, ಮತ್ತು ಮೂಡಾ ಚೇರ್ಮನ್ ಆಗಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದೀನಿ. ಸಂಘಟನೆಯನ್ನು ಸಹ ಅವತ್ತಿಂದ ನಿರಂತರವಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಮಾಡ್ಕೊಂಬಂದಿದ್ದೀನಿ. ಆದರೆ ಇವತ್ತು ಅವ್ರು ಯಾವ ಕಾರಣ ಕೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಯಾವುದೇ ರೀತಿಯಾದಂಥ ಆಪಾದನೆ ಇಲ್ಲ. ನನ್ನ ಬಗ್ಗೆ ಯಾವುದೇ ರೀತಿಯಾದಂಥ ನಾನು